ಹಾಂ ಆಫ್ಕೋರ್ಸ್ ಎಲ್ಲ ನೀವು ಶ್ರೇಯಸ್ ಬಂದು ಈಸ್ ಬಿನ್ ಮೈ ಫ್ಯಾನ್ ಫ್ರಮ್ 2017ಇಂದ 16-17ಇಂದ ನನ್ನ ಫ್ಯಾನ್ ಹುಡುಗ. ಅವರೊಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಯಾವಾಗಲೂ ಹೇಳ್ತಿರೋರು, ಬಸ್ ಒಂದು ಸಿನಿಮಾ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ. ಅವರು ಆ ಚಿಕ್ಕ ಹುಡುಗ ಬಂದು ಆ ಏಜಲ್ಲೇ ಬಂದು ಆ ದಿನಗಳನ್ನು ನೋಡಿ ಆ ದಿನಗಳಿಗೆ ಫ್ಯಾನು ಆ ಹುಡುಗ. ಅಲ್ಲಿಂದ ಏನಾಗುತ್ತೆ, ನಾನು ಸಿನಿಮಾ ಮಾಡಿದ್ರೆ ಆ್ಯಂಡ್ ಮೂಲತಃ ಅವರು ಹಾಸನ್ನವರು, ಬಲರಾಮ ಹುಟ್ಟಿದ್ದಂಥ ಊರದು. ಸೊ ಬಲರಾಮದ ಒಂದು ಕತೆ ಮಾಡೋಣ ಅಂತ ಅವ್ರಿಗೆ. ಬಟ್ ಡೈರೆಕ್ಟರ್ ಸರ್ ಹತ್ರ ಬಂದಾಗ ಆ್ಯಂಡ್ ಡೈರೆಕ್ಟರ್ ಚೈತನ್ಯ ಸರೇ, KM ಚೈತನ್ಯ ಸರೇ ಇರಬೇಕು ಅಂತ ಅವ್ರು ಡಿಸೈಡ್ ಮಾಡಿ ಎಲ್ಲ ಡಿಸಿಷನ್ಸ್ ಎಲ್ಲ ಅವ್ರದ್ದೇ. ಆ ಡಿಸಿಷನ್ಸ್ ಎಲ್ಲ ತೊಗೊಂಡು ಅವರು ಫೈನಲಿ ಚೈತನ್ಯ ಸರ್ ಹತ್ರ ಹೋದಾಗ ಬಯೋಪಿಕ್ ಮಾಡೋದು ಬೇಡ, ನಂದು ರಿಸರ್ಚ್ ಒಂದಿದೆ, ಅಂಡರ್ ವರ್ಲ್ಡ್ದು ರಿಸರ್ಚ್ ಇದೆ, ಅದನ್ನು ಮಾಡೋಣ ಅಂತ. ಬಟ್ ಪ್ರೊಡ್ಯೂಸರ್ ಸೈಡಿಂದ ಅದು ಬಲರಾಮನೇ ಟೈಟ್ಲ್ ಇರಬೇಕು ನಮಗೆ ಅಂಥೇಳಿ. ಆ್ಯಂಡ್ ಆ ದಿನಗಳದ್ದು ನಾವು ಅವರ ಪ್ರೀವಿಯಸ್ ಹಿಟ್ ಆ ದಿನಗಳು. ಸೊ ಪ್ರೀವಿಯಸ್ ಹಿಟ್ ಅಂದರೆ ಅವರ ಬಿಗ್ಗೆಸ್ಟ್ ಹಿಟ್ ಆ ದಿನಗಳು. ಹೌದು, ಅದನ್ನು ಮರೆಯೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಇವತ್ತಿಗೂ ಆ ದಿನಗಳು ಚೈತನ್ಯವರೇ ಅಂತಲೇ ಕರಿತೀವಿ. ಸೊ ಇದೆಲ್ಲ ಒಂದು ಟೀಮಪ್ ಆಗಿ ದೆನ್ ಸಂತೋಷ್ ನಾರಾಯಣ್ ಅವರು ಎಂಟ್ರಿ ಆಗ್ತಾರೆ. ಆ್ಯಂಡ್ ನಾನು ಪ್ರತಿ ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ, ನಾನು ಫಸ್ಟ್ ಬಂದಾಗ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂದಾಗಲೇ 7 ಕೋಟಿ ದಾಟಬಾರ್ದು, ಬಿಕಾಸ್ ನನ್ನ ಬಡ್ಜೆಟ್ ನನ್ನ ಏನು ರಿಟರ್ನ್ಸ್ ಇದೆ ನನಗೆ ಗೊತ್ತಿದ್ದು. ಸೊ ಅಷ್ಟರಲ್ಲಿ ಮಾಡಿ ಸಿನಿಮಾನ, ಅದ್ರ ಮೇಲೆ ಮಾಡಿದ್ರೆ ರಿಸ್ಕಲ್ಲಿ ಇರ್ತೀರ ಅಂತ ಹೇಳಿದೆ. ಬಿಕಾಸ್ ದಿಸ್ ವಾಸ್ ನಾನು ಯೂಶ್ವಲಿ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ಹೇಳ್ತೀನಿ, ನಾನೊಬ್ಬ ನಿರ್ಮಾಪಕ ಅಲ್ವಾ. ಸೊ ನನಗೂ ಗೊತ್ತಿರುತ್ತೆ, ನಾನೊಬ್ಬ ಟೆಕ್ನಿಷಿಯನ್ ಮಗನೇ, ನಾನೊಬ್ಬ ಆ್ಯಕ್ಟ್ರ್ ಮಗನೇ, ನಾನೊಬ್ಬ ನಿರ್ಮಾಪಕನ ಮಗನೇ. ಸೊ ಗೊತ್ತಿರುತ್ತೆ ಎಷ್ಟಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಸಿನಿಮಾ ಅಂತ.